ಶ್ರೀ ಬೈಲಾಂಜನೇಯ ಸ್ವಾಮಿ ದೇವಸ್ಥಾನದ ಪೂಜೆಯಲ್ಲಿ ಪಾಲ್ಗೊಂಡ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿಯವರು ಮಾತನಾಡಿದರು. ಯಾವ ಭಕ್ತರಲ್ಲಿ ಶ್ರದ್ಧಾ ಭಕ್ತಿ ಇರುತ್ತದೆಯೋ, ಯಾವ ಮನುಷ್ಯನಲ್ಲಿ ಗುರು ಹಿರಿಯರಿಗೆ ಗೌರವ ಕೊಡುವ ವಿದ್ಯೆ ವಿನಯ ಇರುತ್ತದೆಯೋ ಅಂತಹ ಮನುಷ್ಯನನ್ನ ಭಗವಂತನು ಅನುಗ್ರಹಿಸುತ್ತಾನೆ. ಎಲ್ಲಾ ಭಕ್ತಾದಿಗಳಿಗೂ ಹನುಮ ಜಯಂತಿಯ ಶುಭಾಶಯಗಳನ್ನ ತಿಳಿಸಿದ್ರು. ರಾಮಬಂಟ ಹನುಮನ ಜನ್ಮದಿನವನ್ನೇ ಹನುಮ ಜಯಂತಿ ಎಂದು ಆಚರಿಸುತ್ತಾರೆ. ಭಕ್ತಾದಿಗಳು ಭಗವಂತನಲ್ಲಿ ಶ್ರದ್ಧಾಭಕ್ತಿಯಿಂದ ಬೇಡಿಕೊಂಡಾಗ ಆ ಭಗವಂತನಿಗೆ ಭಕ್ತರ ಬೇಡಿಕೆ ಸಲ್ಲುತ್ತೆ. ಆಗ ಭಕ್ತರು ಬೇಡಿದ ಬೇಡಿಕೆಗಳನ್ನು ಭಗವಂತ ಈಡೇರಿಸುತ್ತಾನೆ. ಇದು ಶತಶತಮಾನಗಳಿಂದ ಭಗವಂತನ ಮೇಲಿರುವ ಭಕ್ತರ ನಂಬಿಕೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕೊರಟಗೆರೆ ಪಟ್ಟಣದ ಹನುಮ ಜಯಂತಿಯ ಪ್ರಯುಕ್ತ ಬೈಲಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಬೆಳಗಿನಿಂದಲೇ ಅಭಿಷೇಕ, ವಿವಿಧ ಹೂಗಳಿಂದ ರಾಮ, ಲಕ್ಷ್ಮಣ, ಸೀತೆ ಹಾಗೂ ಆಂಜನೇಯ ಮೂರ್ತಿಗಳಿಗೆ ವಿಶೇಷ ಅಲಂಕಾರವನ್ನ ಮಾಡಲಾಗಿತ್ತು. ಬೆಂಗಳೂರು ಮೂಲದ ಭಕ್ತಾದಿಗಳಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದೇವರಿಗೆ ವಿಶೇಷ ಹೂವಿನ ಅಲಂಕಾರ, ಪ್ರಸಾದದ ವ್ಯವಸ್ಥೆಯನ್ನ ಕಲ್ಪಿಸಲಾಗಿತ್ತು. ದೇವರ ದರ್ಶನವನ್ನ ಪಡೆದ ಭಕ್ತಾದಿಗಳಿಗೆ ಪಾನಕ, ಮಜ್ಜಿಗೆ, ಹೆಸರುಬೇಳೆ ಹಾಗೂ ವಿಶೇಷ ಪ್ರಸಾದವನ್ನ ನೀಡಲಾಯಿತು. ಈ ಸಂದರ್ಭದಲ್ಲಿ ರಾಜ್ಯದ ವಿವಿಧ ಭಾಗಗಳಿಂದ ಬಂದ ಭಕ್ತಾದಿಗಳು, ಸ್ಥಳೀಯ ಮುಖಂಡರು, ದೇವಸ್ಥಾನದ ಅರ್ಚಕರು, ಸ್ಥಳೀಯ ಭಕ್ತಾದಿಗಳು ಹನುಮ ಜಯಂತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪುನೀತರಾದರು. ಇವತ್ತು ನಮ್ಮ ಕೊರಟಗೆರೆ ಪಟ್ಟಣದ ಬೈಲಾಂಜನೇಯ ಸ್ವಾಮಿಯ ದೇವಸ್ಥಾನದಲ್ಲಿ ಈ ವರ್ಷದ ಹನುಮ ಜಯಂತಿಯನ್ನು ಬಹಳ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಆಚರಿಸಲಾಗಿದೆ. ಪ್ರತಿ ವರ್ಷವೂ ಸ್ವಾಮಿಯ ಒಂದು ಜಯಂತ್ಯೋತ್ಸವದ ಅಂಗವಾಗಿ ಅಭಿಷೇಕವನ್ನು ಮತ್ತು ಉತ್ಸವಾದಿಗಳನ್ನು ಮಾಡುವಂಥ ಒಂದು ಪರಂಪರೆಯನ್ನು ಈ ದೇವಸ್ಥಾನದ ಕಮಿಟಿಯ ಪದಾಧಿಕಾರಿಗಳು ಮತ್ತು ಎಲ್ಲ ಭಕ್ತಾದಿಗಳು ಸೇರಿಕೊಂಡು ಪ್ರತಿ ವರ್ಷ ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಆಚರಿಸ್ತಾ ಬರ್ತಾ ಇದೆ. ಸ್ವಾಮಿಯನ್ನು ಪ್ರತಿ ವರ್ಷ ನಾವು ಆಧರಿಸುವುದು, ಪ್ರಾರ್ಥಿಸುವಂಥದ್ದು ಆ ಭಗವಂತನ ಕೃಪೆಯನ್ನು ನಾವೆಲ್ಲರೂ ಪಡೆಯಬೇಕು ಅನ್ನುವಂಥ ಉದ್ದೇಶದಿಂದ ದೇವರ ಜಯಂತ್ಯೋತ್ಸವದ ಮುಖಾಂತರವಾಗಿ ಆ ಜಯಂತಿಯಲ್ಲಿ ಆತನಿಗೆ ಅತ್ಯಂತ ಸಂತೋಷವಾಗುವ ರೀತಿಯಲ್ಲಿ ಅಭಿಷೇಕವನ್ನು ಮಾಡಿ ಆತನಿಗೆ ಸಂತೋಷವಾದಾಗ ನಮ್ಮ ಇಷ್ಟಾರ್ಥಗಳನ್ನು, ನಮ್ಮ ಪ್ರಾರ್ಥನೆಯನ್ನು ಸಲ್ಲಿಸಿ ವರವನ್ನು ಪಡೆಯುವಂಥ ದಿವಸವಾಗಿದೆ. ಹಾಗಾಗಿ ಎಲ್ಲರೂ ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಬೈಲಾಂಜನೇಯ ಸ್ವಾಮಿಯ ದೇವಸ್ಥಾನದಲ್ಲಿ ಇವತ್ತು ಆಗಮಿಸಿ ಬೆಳಗಿಂದಲೂ ಅಭಿಷೇಕಾದಿಗಳನ್ನು ಮಾಡಿ ಈಗಾಗಲೇ ಅಲಂಕಾರ ಮಾಡಿಕೊಂಡು ಮಹಾಮಂಗಳಾರತಿಯನ್ನು ನಿರ್ವಹಿಸಿದ್ದೇವೆ. ಎಲ್ಲ ಭಕ್ತಾದಿಗಳಿಗೆ ಆಗಮಿಸಿರುವಂಥ ಎಲ್ಲ ಸದ್ಭಕ್ತರಿಗೆ ಬೈಲಾಂಜನೇಯ ಸ್ವಾಮಿ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂಥೇಳಿ ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ನಮ್ಮೆರಡು ಮಾತುಗಳಿಗೆ ವಿರಾಮ ಮಾಡ್ತಾ ಇದ್ದೀವಿ. ಪ್ರಿಯಾ ಅಂತ ಕೊರಟಗೆರೆ ಹನುಮ ಜಯಂತಿ ಮಹೋತ್ಸವ ನಡೀತಾ ಇದೆ. ತುಂಬ ವಿಶೇಷವಾಗಿದೆ. ಹಲವಾರು ವರ್ಷದಿಂದ ಬರ್ತಾ ಇದ್ದೀವಿ. ದಯವಿಟ್ಟು ಹೆಚ್ಚಿನ ಜನ ಬಂದು ಸಹಕರಿಸಿ ಪೂಜೆ ಸ್ವೀಕರಿಸಿ ಪ್ರಸಾದ ನೈವೇದ್ಯ ಸ್ವೀಕರಿಸಿ. ಎಷ್ಟು ವರ್ಷದಿಂದ ಬರ್ತಾ ಇದ್ದಾರೆ ಇಲ್ಲಿಗೆ? ತಾವೆಲ್ಲಿ ಅವರು? ಮನೆ ದೇವರು. ಎಲ್ಲಿ ವಾಸ ನೀವಿರೋದು? ಈಗ ನಾವು ಬೆಂಗಳೂರಿನಲ್ಲಿ. ಪ್ರತಿ ವರ್ಷ ಹನುಮಾನ್ ಜಯಂತಿಗೆ ಬರ್ತೀವಿ. ಸೇವೆ ಮಾಡ್ತೀವಿ. ಮಾತಾಡಿ. ಸೇವೆ ಮಾಡ್ತೀವಿ. ಇಲ್ಲಿ ಮಜ್ಜಿಗೆ, ಪಾನಕ, ಹೆಸರು ಬೇಳೆ ಎಲ್ಲ ಹಂಚ್ತೀವಿ. 12-20 ವರ್ಷದಿಂದ ಮಾಡ್ತೀವಿ. ಇಲ್ಲಿ ಬಂದು ಎಲ್ಲರೂ ಸೇವೆ ಮಾಡಿಬಿಟ್ಟು ಮೊದಲಿದ್ದ ದೇವಸ್ಥಾನಕ್ಕೂ ಈಗಿರೋ ದೇವಸ್ಥಾನಕ್ಕೂ ಮೊದಲಿದ್ದಕ್ಕೂ ಈಗಿದ್ದಕ್ಕೂ ದೇವಸ್ಥಾನದ ಬಗ್ಗೆ ತುಂಬ ಇಂಪ್ರೂವ್ಮೆಂಟ್ ಆಗಿದೆ. ಇವಾಗ ಕಟ್ಟಡ ಮಾಡ್ಬೇಕು ಅನ್ನೋದೈತೆ. ದೇವ್ರಿಗೆ ಗೋಪುರ ಸ್ಥಾಪನೆ ಎಲ್ಲರೂ ಸೇರಿ ಕೈಗೂಡಿಸಿ ಮಾಡೋಣ ಅಂದ್ಕೊಂಡಿದ್ದೀವಿ. ತಮ್ಮ ಹೆಸರಮ್ಮ? ತಮ್ಮ ಹೆಸರು? ಎಲ್ಲಿ ಅವರು?
ಬೆಂಗಳೂರಲ್ಲಿ ಎಲ್ಲ ಒಂದೇ ಮನೆಯವರೇ, ಎಲ್ಲ ಕೊರಟಗೆರೆ ಕುಟುಂಬದವ್ರು ನಾವು.